ಕೊಟ್ಟ ಮಾತಿನಂತೆ ನಗರಸಭೆ ಗುರುವಾರ ತಡರಾತ್ರಿಯಿಂದಲೇ ಮಡಿಕೇರಿಯ ರಾಜಸೀಟ್ ರಸ್ತೆಗೆ ಕಾಯಕಲ್ಪ ನೀಡುವ ಕಾಂಕ್ರೀಟ್ ಕಾಮಗಾರಿಗೆ ಚಾಲನೆ ನೀಡಿದೆ. ಇನ್ನೊಂದೆಡೆ ಭೂಕುಸಿತದಿಂದ ಜರ್ಜರಿತವಾದ ರಸ್ತೆಯ ದುರಸ್ತಿ ವಿಳಂಬವಾಗ್ತಿದೆ. ಈ ರಸ್ತೆ ಸಂಚಾರಕ್ಕೆ ಅಣಿಯಾಗದೆ ರಾಜಸೀಟ್ ರಸ್ತೆ ಕಾಮಗಾರಿ ಆರಂಭಿಸುವಂತಿಲ್ಲ. ನಗರಸಭೆ ಗೊಂದಲಕ್ಕೆ ಸಿಲುಕಿದಂತಿದೆ. ನಗರದ ಕೆಎಸ್ಆರ್ಟಿಸಿ ನಿಲ್ದಾಣದಿಂದ ಹಳೆ ಖಾಸಗಿ ಬಸ್ ನಿಲ್ದಾಣಕ್ಕೆ ಸಂಪರ್ಕಿಸುವ ಏರು ರಸ್ತೆ ಕಳೆದ ಜುಲೈ 7ರಂದು ಭೂಕುಸಿತಕ್ಕೆ ತುತ್ತಾಗಿತ್ತು. ಪರಿಣಾಮವಾಗಿ ಈ ರಸ್ತೆಯಲ್ಲಿ ಲಘು ವಾಹನಗಳಿಗೆ ಏಕಮುಖ ಸಂಚಾರ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಕುಸಿದ ರಸ್ತೆಗೆ ಕಾಯಕಲ್ಪ ನೀಡುವ ಕಾಮಗಾರಿ ಈವರೆಗೂ ಪೂರ್ಣಗೊಂಡಿಲ್ಲ. ರಾಜಕಾಲುವೆ ಬದಿಯಲ್ಲಿ ತಡೆಗೋಡೆ ನಿರ್ಮಿಸಲಾಗಿದ್ದು, ಮೇಲಿಂದ ಬರುವ ನೀರು ಹರಿದು ಕಾಲುವೆ ಸೇರಲು ಚರಂಡಿ ನಿರ್ಮಿಸಲಾಗ್ತಿದೆ. ಬೆರಳೆಣಿಕೆಯ ಕಾರ್ಮಿಕರನ್ನು ಬಳಸಿಕೊಂಡು ಅತ್ಯಂತ ನಿಧಾನಗತಿಯಲ್ಲಿ ಕೆಲಸ ನಡೆಯುತ್ತಿದೆ. ಜೊತೆಗೆ ರಸ್ತೆಯಲ್ಲೇ ಕಲ್ಲು, ಮರಳು ಇತ್ಯಾದಿ ಪರಿಕರಗಳನ್ನು ಇಡಲಾಗಿದ್ದು, ಇನ್ನೊಂದು ಬದಿಯಲ್ಲಿ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇತ್ತ ಅಗೆದು ಸಮತಟ್ಟು ಮಾಡಲಾಗ್ತಿರುವ ರಾಜಸೀಟ್ ರಸ್ತೆಯಲ್ಲೂ ವಾಹನಗಳ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ನೆಲ ಸಮತಟ್ಟಾದ ನಂತರ ಸೋಮವಾರದಿಂದ ಕಾಂಕ್ರೀಟ್ ಕಾಮಗಾರಿ ಆರಂಭವಾಗುವ ನಿರೀಕ್ಷೆ ಇದ್ದು, ಮುಂದಿನ 1 ವಾರ ಸಂಚಾರ ವ್ಯವಸ್ಥೆ ವ್ಯತ್ಯಯವಾಗುವ ಸಾಧ್ಯತೆಯಿದೆ. ಇನ್ನೊಂದೆಡೆ ಸಾರ್ವಜನಿಕರಿಂದ ರಸ್ತೆ ಅವ್ಯವಸ್ಥೆ ವಿರುದ್ಧ ಅಸಮಾಧಾನ ಹೆಚ್ಚುತ್ತಿರುವ ಬೆನ್ನಲ್ಲೇ ನಗರಸಭೆ ಇಕ್ಕಟ್ಟಿಗೆ ಸಿಲುಕಿದೆ. ಇದೇ ಹೊತ್ತಿಗೆ ಕುಸಿದ ರಸ್ತೆಯ ದುರಸ್ತಿ ವಿಳಂಬವಾಗ್ತಿದೆ. ಸಂಚಾರ ವ್ಯವಸ್ಥೆಯ ಮೇಲೆ ಇನ್ನಿಲ್ಲದ ಒತ್ತಡ ಬೀಳ್ತಿರೋದ್ರಿಂದ ಟ್ರಾಫಿಕ್ ಪೊಲೀಸರು ಕೂಡ ಹೈರಾಣಾಗಿದ್ದಾರೆ. ಆಮೆಗತಿಯ ಕಾಮಗಾರಿ ನಡೆಸಿ ಅಭ್ಯಾಸವಾಗಿರುವ ನಗರಸಭೆಗೆ ಈಗ ಪೀಕಲಾಟ ಶುರುವಿಟ್ಟುಕೊಂಡಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.